ನನ್ನ ಹೆಸರು JM ದೇವರಾಜ್ ಅಂತ, ಮಾದಿಗ ದಂಡೋರದ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ತುಳಿತಕ್ಕೊಳಗಾಗಿರುವಂತಹ ತಳಹದಿಯಲ್ಲಿರುವಂತಹ ಎಲ್ಲ ಜಾತಿಗಳು ಕೂಡ ಇವತ್ತು ತಲೆ ಎತ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಮೀಸಲಾತಿಯಲ್ಲಿ ಇವತ್ತು ಒಳ ಮೀಸಲಾತಿಯನ್ನು ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ವಿಂಗಡಣೆ ಮಾಡಿಕೊಡಬೇಕು ಅಂತೇಳಿ ನನ್ನ ಮಾದಿಗ ಸಮುದಾಯ, ಮಾದಿಗ ದಂಡೋರ ಮತ್ತು MRPS ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಕಳೆದ 30 ವರ್ಷಗಳಿಂದ ಸುದೀರ್ಘವಾದಂಥ ಒಂದು ಪ್ರಯಾಣದಲ್ಲಿ ಅನೇಕ ಇವತ್ತು ಕಾರ್ಯಕರ್ತರನ್ನು ಇವತ್ತು ಮಾದಿಗ ದಂಡೋರ ಕಳ್ಕೊಂಡು ಅಂತಿಮವಾಗಿ ಈ ಒಂದು ಒಳ ಮೀಸಲಾತಿ ವರ್ಗೀಕರಣದ ರೂವಾರಿಗಳಾಗಿರುವಂತಹ ಗೌರವಾನ್ವಿತ ಮಂದಕೃಷ್ಣ ಮಾದಿಗವರ ನಾಯಕತ್ವದಲ್ಲಿ ಈ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಮಾದಿಗ ದಂಡೋರ ಈ ಒಂದು ಒಳ ಮೀಸಲಾತಿಗಾಗಿ ಹೋರಾಟವನ್ನು ಮಾಡ್ತಾ ಸರ್ಕಾರಕ್ಕೆ ಅನೇಕ ರೀತಿಯಾದಂಥ ಹೋರಾಟಗಳನ್ನು ಇಡೀ ನನ್ನ ಸಮುದಾಯದ ಎಲ್ಲ ನಾಯಕರು ಕೂಡ ಒಳಗೊಂಡು ಮಾಡಿ ಅಂತಿಮವಾಗಿ ನಿನ್ನೆ ಸುಪ್ರೀಂ ಕೋರ್ಟ್ ಉಚ್ಚ ನ್ಯಾಯಾಲಯ ಇವತ್ತು ಒಂದು ಮಹತ್ವವಾದಂಥ ಒಂದು ತೀರ್ಪನ್ನು ಇವತ್ತು ಕೊಟ್ಟಿದೆ. ನಾವು ಮೊದಲನೇದಾಗಿ ಮಾದಿಗ ಸಮುದಾಯ ಮತ್ತು ಎಲ್ಲ ಸಮುದಾಯಗಳು ಸೇರಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನಾವು ಗೌರವಪೂರ್ವಕವಾಗಿ ಇವತ್ತು ನಮನಗಳನ್ನು ಸಲ್ಲಿಸುತ್ತಾ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ಮತ್ತು ಈ ಒಂದು ಪೂರಕವಾದಂಥ ವಾತಾವರಣ ಕೊಟ್ಟಿರುವಂತಹ ಗೌರವಾನ್ವಿತ ಮಂದಕೃಷ್ಣ ಮಾದಿಗವರು ಕೂಡ ಇವತ್ತು ಅಭಿನವ ಅಂಬೇಡ್ಕರ್ ಅಂತಲೇ ಹೆಸರನ್ನು ಪಡೆದು ಇವತ್ತು ಈ ನಿಮ್ನ ವರ್ಗಗಳ ಒಂದು ಏಳಿಗೆಗಾಗಿ ಇವತ್ತು ಅವರು ತನ್ನ 30 ವರ್ಷಗಳ ಸುದೀರ್ಘವಾದ ಹೋರಾಟದಲ್ಲಿ ಯಶಸ್ಸನ್ನು ಇವತ್ತು ಕಂಡಿದೆ. ಹಾಗಾಗಿ ಅವ್ರಿಗೂ ಕೂಡ ಕರ್ನಾಟಕದ ಕರ್ನಾಟಕ ಮಾದಿಗ ದಂಡೋರಾಗಿರ್ಬೋದು, ಕರ್ನಾಟಕದ ಮಾದಿಗ ಮಹಾಸಭಾ ಎಲ್ಲ ಸಂಘಟನೆಗಳು ಸೇರಿ ಕರ್ನಾಟಕದ ವತಿಯಿಂದ ಮಂದಕೃಷ್ಣ ಮಾದಿಗವರಿಗೆ ನಾವು ಗೌರವಪೂರ್ವಕವಾದಂಥ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಮತ್ತು ಈ ಒಂದು ಹೋರಾಟದಲ್ಲಿ ಎಲ್ಲ ರೀತಿಯಾದಂತಹ ಸಹಕಾರವನ್ನು ಎಲ್ಲ ವರ್ಗದ ಜನರು ಕೂಡ ನಮಗೆ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಇವತ್ತು ಪತ್ರಕರ್ತರಾಗಿರ್ಬೋದು, ಮೀಡಿಯಾದವರಾಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಏನು 30 ವರ್ಷಗಳ ಪ್ರಯಾಣದಲ್ಲಿ ಅವರು ನಮ್ಮ ಜೊತೆಯಾಗಿ ಇವತ್ತು ನಮ್ಮ ಜೊತೆಯಾಗಿದ್ದರು, ಅದಕ್ಕೆ ಅವ್ರಿಗೂ ಕೂಡ ಈ ಒಂದು ವಿಜಯ ಅವ್ರಿಗೂ ಕೂಡ ನಾವು ಅಂಕಿತವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಯಾರೆಲ್ಲ ನಮಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಯಾರೆಲ್ಲರೂ ಕೂಡ ನಮಗೆ ಎಲ್ಲ ಸಹಾಯವನ್ನು ಮಾಡಿದ್ದಾರೆ. ಈ ಹೋರಾಟಕ್ಕೆ ಇವತ್ತೇನು ಜಯ ಸಿಕ್ಕಿದೆ, ನಾವು ಎಲ್ರಿಗೂ ಕೂಡ ನಾವು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ. ಜೈ ಮಾದಿಗ. ಜೈ ಮಾದಿಗ. ನನ್ನ ಹೆಸರು ಆರೋಳಿ ವೆಂಕಟೇಶ್ ಅಂತೇಳಿ, ಕರ್ನಾಟಕ ಮಾದಿಗ ದಂಡೋರದ ರಾಜ್ಯಾಧ್ಯಕ್ಷನಾಗಿ ಕಾನೂನು ಘಟಕದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಮನ್ನರೇ, ಏನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆಂದರೆ, ಏನು ಮಾದಿಗ ಸಮಾಜದ ಕಟ್ಟಕಡೆಯಲ್ಲಿರ್ತಕ್ಕಂಥ ಮನುಷ್ಯನಿಗೆ ನ್ಯಾಯ ಸಿಗಬೇಕಂತೇಳಿ ಸುಮಾರು 30 ವರ್ಷಗಳಿಂದ ಕರ್ನಾಟಕ ಮಾದಿಗ ದಂಡೋರ MRPS ಎಲ್ಲ ಸಂಘಟನೆಗಳು ಸೇರಿ ನಾವು ಹಲವಾರು ರೀತಿಯಲ್ಲಿ ಉಗ್ರವಾದ ಹೋರಾಟಗಳನ್ನು ಮಾಡ್ತಾಯಿದ್ವಿ. ಆ ಹೋರಾಟಗಳಿಂದ ಅದರ ಪ್ರತಿಫಲವಾಗಿ ಸುಮಾರು ಆಡಳಿತ ಪಕ್ಷಗಳು ಏನೇ ಕಾನೂನು ಲೆಕ್ಕಾಚಾರದಲ್ಲಿ ಹೋದರೆ ಒಳ ಮೀಸಲಾತಿಯನ್ನು ತರಲಿಕ್ಕೆ ಆಗೋದಿಲ್ಲ ಅಂತೇಳಿ ಕೆಲವೊಂದು ಸರ್ಕಾರಗಳು ಕೂಡ ನಮ್ಮ ಕಡತಗಳನ್ನು ಹಿಂದೆ ಹಾಕಿರ್ತಕ್ಕಂಥದ್ದು ಎಲ್ಲರೂ ಗಮನಿಸಿದಿರಿ. ಹಾಗೆ ತದನಂತರ ಕಾಲದಲ್ಲಿ 2004ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ SM ಕೃಷ್ಣ ಅವರ ಸರ್ಕಾರದಲ್ಲಿ ಸದಾಶಿವ ಆಯೋಗ ವರದಿಯನ್ನು ಮಾಡ್ತಾರೆ. ಸದಾಶಿವ ಆಯೋಗ ಹನುಮಂತಪ್ಪನವರ ನ್ಯಾಯಾಧೀಶರಾದ ಹನುಮಂತಪ್ಪನವರನ್ನ ಆ ಸಮಿತಿ ಅಧ್ಯಕ್ಷರಾಗಿ ಮಾಡ್ತಾರೆ. ಕಾಲಕ್ರಮೇಣ ಅವರು ಹಿಂದೆ ಇರಿದಾಗ ಮಾನ್ಯ ಧರ್ಮಸಿಂಗ್ ಅವರು ಬಂದಾಗ ಸದಾಶಿವರವರನ್ನು ನೇಮಕ ಮಾಡ್ತಾರೆ. ಸುಮಾರು 6-7 ವರ್ಷಗಳು ತಟಸ್ಥವಾಗಿರ್ತದೆ. ಯಾವುದೇ ರೀತಿಯಲ್ಲಿ ಸಮೀಕ್ಷೆಗಳು ನಡೆದಿಲ್ಲ, ಹಣಕಾಸುಗಳು ಒದಗಿಸಿದಿಲ್ಲ. ಮತ್ತು ತದನಂತರ ಕಾಲದಲ್ಲಿ ಯಡಿಯೂರಪ್ಪನ ಸರ್ಕಾರ ಬಂದ ಮೇಲೆ ಸುಮಾರು 11 ಕೋಟಿ ರೂಪಾಯಿ ಸದಾಶಿವ ಅವರದ್ದು ಜಾರಿ ಮಾಡಬೇಕಂದ್ರೆ ಇಡೀ ರಾಜ್ಯದಲ್ಲಿ ಸಮೀಕ್ಷೆಯನ್ನು ಮಾಡಬೇಕಾಗ್ತದೆ. ಆ ಸಮೀಕ್ಷೆಗೆ ಹಣ ಒದಗಿಸಿಕೊಡ್ತಕ್ಕಂಥ ಯಡಿಯೂರಪ್ಪನಿಗೆ